ಪ್ರತಿ ವರ್ಷ ಈ ದಿನ ಬಂದಾಗ ಒಂದು ರೀತಿ ಎಮೋಷನಲ್ ಕನೆಕ್ಷನ್ ಅಪ್ಪಾಜಿ ಸಾಕಷ್ಟು ಹುಟ್ಟುಹಬ್ಬವನ್ನ ಮೆಮೊರೀಸ್ ಇದೆ ಅಪ್ಪಾಜಿ ಹುಟ್ಟುಹಬ್ಬ ಎಮೋಷನ್ ಅನ್ನೋದಕ್ಕಿಂತ ಏನಂದ್ರೆ ಆ ಫೀಲ್ ಬರೀ ಅಪ್ಪಾಜಿ ಹುಟ್ಟುಹಬ್ಬದ ದಿವಸ ಮಾತ್ರ ಬರೋದಲ್ಲ, ಇಡೀ ವರ್ಷ ಅವ್ರು ನೆನ್ಸ್ಕೊಳ್ಳೋದಿರೋ ಒಂದು ದಿನನೇ ಇಲ್ಲ. ಅದು ನೆನ್ಸ್ಕೊಳ್ತಾರೆ ಅಪ್ಪಾಜಿ ಆಗಲಿ ಅಮ್ಮ ಅಪ್ಪು ಆಗಲಿ, ಅದಕ್ಕೆ ಪರ್ಟಿಕ್ಯುಲರ್ ಡೇ ಬರಬೇಕು ಇಲ್ಲ ಅದಕ್ಕೇನು ಒಂದಿಲ್ಲ. ಬಟ್ ಎಲ್ಲ ದಿನ ನೆನ್ಸ್ಕೊತಾ ಆಗ್ತೀವಿ. ಇದಿದೆ ಫೀಲ್ ಇದೆ. ಬಟ್ ಅವ್ರನ್ನ ಇಲ್ಲ ಅಂತ ನಾವು ಅನ್ಕೊಳ್ಳೋದು. ಅವ್ರ ಜೊತೆ ಇರ್ತಾರೆ. ಗಿಫ್ಟ್ ಅನ್ನೋದು ಏನು ಅಷ್ಟೇ ಇಲ್ಲ. ಅದು ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕತ್ತಂದ್ರೆ ತುಂಬಾನೇ ಅದು ಫೆಬ್ರವರಿ ಬರ್ಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ನಿಧಿನೂ ಅಲ್ಲಿ ಬಂದ್ಬಿಟ್ಟಿಲ್ಲ ಅದು. ಸೊ ಇಲ್ಲಿ ಇರಲಿಲ್ಲ. ಸೊ ಅವಾಗ ಏನಾಯ್ತು, ಒಂದು 1 ಮಂತ್ 1.5 ಮಂತ್ ಪೋಸ್ಟ್ಪೋನ್ ಮಾಡಿದೆ ಅಂತ. ಕರೆಕ್ಟ್ ಅದು ಅಪ್ಪಾಜಿ ಬರ್ತ್ಡೇಗೆ ಬಂದು. ಸೊ ಮತ್ತು ಅದೇನೋ ರಿಲೀಸ್ ಆಗಿದೆ. ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಅಂತ ಇಲ್ಲಮ್ಮ ಅಷ್ಟೇನು. ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ರು ಅಷ್ಟೇ. ನಾನು ಬಂದಿರೋದು ಒಂದು ಗಿಫ್ಟ್ ಅವ್ರಿಗೆ. ಸೊ ಆ್ಯಕ್ಚುಲಾಗಿ ಪಾಪ ಈಗ 10 ವರ್ಷದ ಮಕ್ಕಳು ಇಲ್ದಿರೋ ನಾನು ಬಂದಿದ್ದೀನಿ. ಅದು ಐ ಥಿಂಕ್ ನನಗೆ ಅದು ಗಿಫ್ಟ್ ಅದು. ಅದು ರವೆ ಉಂಡೆ. ಅದು ಲಾಸ್ಟ್ ಟೈಮ್ ಬರೋಕ್ಕಾಗಲಿ, ಆ್ಯಕ್ಚುಲಿ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಅದಕ್ಕೆ ಸತಿ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಮಾಡಿ ಯಾರು ಮಾಡಿಲ್ಲ. ಅದೇ ಇದು ಎಂ ಪಿ ಶಂಕರ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಆ ಥರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ ಅಂದರೆ ಒಂದು ಥಾಟ್ ಬಂದಿರೋದು. ಆ ವಿಜಯ ರೆಡ್ಡಿ ಡೈರೆಕ್ಷನ್ ಇರ್ಬೋದು, ಅದರಲ್ಲಿ ಮಾಡಿದಂಥ ವಿಷ್ಣು ಸರ್ ಅವ್ರನ್ನ ಜ್ಞಾಪಿಸ್ಕೋಬೇಕು, ಕಲ್ಪನಾ ಅವರು, ಆದ್ವಾ ಲಕ್ಷ್ಮೀ ದೇವಿ ಅವರು, ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು. ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದ್ರೆ ಬಾಲಕೃಷ್ಣ ಭಾಳ ಖುಷಿ ಅದು. ಯಾಕೆ ಆ ಫಿಲ್ಮ್ ಬರಬೇಕು. ಬಂದು ಸೇರಿದ್ದಾರೆ, ರೀಚ್ ಆಗಿದ್ದಾರೆ. ಅದು ಪಾಪ ನೋವಾಗುತ್ತೆ. ಪಾಪ ಅಂತ್ಯ ಸಂಸ್ಕಾರ ಅಂದ್ರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ. ಅಂದ್ರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವ್ರಿಗೆ ಅಂತ ನಮ್ಗೆ ಅದೇ ಒಂದು ಸತಿ ಯೋಚನೆ ಬರೋದು. ಅಂದ್ರೆ ಯಾತಿಗೆ ವೈ ದಿಸ್ ಟೈಪ್ ಬೇರೆ ಈ ರೀತಿ ಒಂದು ಏನಂತೀವಿ, ಈ ರೀತಿ ಒಂದು ಕೋಪ ಏನು, ಅನ್ನೆಸರಿ ಕೋಪ ಯಾತಿಗೆ ಬೇಕು? ನಮ್ಮ ಮನುಷ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅಂಥ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ ಈ ರೀತಿ ಉಗ್ರಗಾಮಿಗಳು ಅದಕ್ಕೆ ಖಂಡಿತ ಅದು ಖಂಡನೆ ಆಗಲೇಬೇಕು. ನಾವು ಅದೇ ಕೇಳ್ಕೊಳ್ಳೋದು, ಹೆಂಗಾದ್ರೂ ಅದು ನಿಲ್ಲಿಸ್ಬೇಕು. ಅದು 100% ನಿಲ್ಲಬೇಕು. ಭಾಳ ನೋವಾಯಿತು ನೋಡ್ಬಿಟ್ಟು ನಮಗೆ.